ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತೇನು ಮಾಡ್ತಾ ಇದೀವಮ್ಮ? ಮಸಾಲಾ ರಾಗಿ ರೊಟ್ಟಿ ಮಾಡೋಣ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು: 1 ಬೌಲು ರಾಗಿ ಹಿಟ್ಟು ತಗೊಂಡಿದ್ದೀನಿ, 1 ಮುಕ್ಕಾಲ್ ಬೌಲ್ ಅಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ, ಸಬ್ಬಾಕ್ಸಿ ಸೊಪ್ಪು ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು 1 ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ, 2 ಈರುಳ್ಳಿ ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-2 ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು. 1 ಬೌಲ್ ತಗೊಳ್ಳೋಣ. ಬೌಲ್ಗೆ ನೋಡಿ ರಾಗಿ ಹಿಟ್ಟು ನಿಮ್ಮನೆ ಕ್ವಾಂಟಿಟಿ ನೋಡ್ಕೊಂಡು ಮಾಡ್ಕೊಳ್ಳಿ. ನಾನು 1 ಬೌಲ್ ತಗೊಂಡಿದ್ದೀನಿ ಅಷ್ಟೇ. ಒಂದೊಂದು 1/4 kg ಆಗಷ್ಟಿದೆ. ಮತ್ತೆ ಇದಕ್ಕೆ ಕ್ಯಾರೆಟ್ ತುರಿ ಮತ್ತೆ ಸಬ್ಬಾಕ್ಸಿ ಸೊಪ್ಪು. ಈ ಸಬ್ಬಾಕ್ಸಿ ಸೊಪ್ಪು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಮತ್ತೆ ನೋಡಿ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಎಲ್ಲ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಇದೆಲ್ಲ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಬರೀ ರೊಟ್ಟಿ ಮಾಡ್ಕೊಂಡು ತಿನ್ನೋದಕ್ಕೂ ನೋಡಿ ಈ ತರ ಎಲ್ಲಾನು ಹಾಕೊಂಡು ಮಸಾಲೆ ರೊಟ್ಟಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಈ ತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಬರೀ ರಾಗಿ ರೊಟ್ಟಿ ತಿನ್ನಕ್ ಆಗದೆ ಇರೋರು ಈ ತರ ಮಸಾಲೆ ರೊಟ್ಟಿ ಮಾಡ್ಕೊಟ್ರೆ ಚೆನ್ನಾಗಿ ತಿಂತಾರೆ ಅವರು. ತುಂಬಾನೇ ಟೇಸ್ಟಿ ಆಗಿರುತ್ತೆ. ಈಗ ನೋಡಿ ಎಲ್ಲ ಕಲ್ಸ್ಕೊಂಡಿದ್ದೀನಿ. ನೋಡಿ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಕಲ್ಸ್ಕೊಳ್ಳೋಣ. ಒಂದು ಉಂಡೆಗೆ ಬರೋ ಅಷ್ಟು ತಟ್ಬೇಕಲ್ವಾ ಹಂಚ್ ಮೇಲೆ, ಹಂಗಾಗಿ ಸ್ವಲ್ಪನೇ ಹಾಕೊಂಡು ಕಲ್ಸ್ಕೊಳ್ಳಿ. ನೀರು ಜಾಸ್ತಿ ತೆಳ್ಳಗಾಗೋದು ಬೇಡ. ಈ ರಾಗಿ ಹಿಟ್ಟು ಜೊತೆಗೆ ಗೋಧಿ ಹಿಟ್ಟು ಏನಕ್ಕೆ ಹಾಕೊಂಡಿದೀನಿ ಅಂದ್ರೆ, ಬರೀ ರಾಗಿ ಹಿಟ್ಟಾದ್ರೆ ಈ ತರ ತವಾ ಮೇಲೆ ತಟ್ಬೇಕಾದ್ರೆ ಕೈಯಿಂದನೇ ಕಿತ್ಕೊಂಡ್ಬರುತ್ತೆ. ಹಂಗಾಗಿ ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡ್ರೆ ಅದು ಕಿತ್ಕೊಂಡ್ಬರಲ್ಲ, ನೀಟಾಗಿ ಬರುತ್ತೆ. ನೋಡಿ ಇಷ್ಟ ಅದಕ್ಕೆ ಕಲ್ಸ್ಕೋಬೇಕು. ತವಾ ಮೇಲೆ ಹಾಕಿದ್ರೆ ನೀಟಾಗಿ ತಟ್ಟಕ್ಕೆ ಚೆನ್ನಾಗಾಗ್ಬೇಕು. ನೀಟಾಗಿ ಕಲ್ಸ್ಕೊಂಡಿದೀನಿ. ಒಂದ್ 5 ನಿಮಿಷ ಪ್ಲೇಟ್ ಮುಚ್ಚಿ ಇಟ್ಬಿಡೋಣ. ನೋಡಿ ಸ್ಟವ್ ಹಚ್ಕೊಂಡು ಒಂದು ತವಾ ಇಟ್ಕೊಳ್ಳೋಣ. ನೋಡಿ ಒಂದ್ ಸ್ವಲ್ಪ ಆಯಿಲ್ ಸ್ಪ್ರೇ ಮಾಡ್ಕೊಳ್ಳೋಣ. ನೀಟಾಗಿ ಎಲ್ಲ ಸ್ಕ್ರಬ್ ಮಾಡ್ಕೊಳ್ಳೋಣ. ಇದನ್ನ ಒಂದು ಬೌಲಲ್ಲಿ ನೀರು ಇಟ್ಕೊಂಡಿದ್ದೀನಿ. ನೋಡಿ ಕಲಸಿಟ್ಟಿರೋದನ್ನ ತರ ಇಟ್ಕೊಂಡು ಈ ತರ ಕೈ ಒಂದ್ ಸ್ವಲ್ಪ ತಾವ ಮಾಡ್ಕೋಬೇಕು. ನೋಡಿ ಇಷ್ಟಪ್ಪ ಉಂಡೆ ತಗೊಂಡು ಈ ತರ ನೀರು ಸ್ವಲ್ಪ ಕೈ ಹೆಚ್ಕೋಬೇಕು. ಅವಾಗಾದ್ರೆ ತೆಳ್ಳಗ್ ಬರುತ್ತೆ ತಟ್ಟಕ್ಕೆ. ಈ ತರ ತವ ಮೇಲೆನೆ ತೆಳ್ಳಗ್ ತಟ್ಕೋಬೇಕು. ಸ್ವಲ್ಪ ಆಯಿಲ್ ಸ್ಪ್ರೇ ಮಾಡ್ಕೊಳ್ಳೋಣ. ಮತ್ತೆ ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ. ನೋಡಿ ಒಂದ್ ಸೈಡ್ ಬೆಂದಿದೆ, ಇನ್ನೊಂದ್ ಸೈಡ್ ಹಂಗೆ ಬೇಯಿಸ್ಕೊಳ್ಳೋಣ. ಇನ್ನೊಂದ್ ಸ್ವಲ್ಪ ಆಯಿಲ್ ಸ್ಪ್ರೇ ಮಾಡ್ಕೊಳ್ಳೋಣ. ಈ ಕಡೆ ಒಂದ್ ಸ್ವಲ್ಪ ಲಿಡ್ ಕ್ಲೋಸ್ ಮಾಡ್ಕೊಂಡು ಬೇಯಿಸ್ಕೊಳ್ಳೋಣ. ನೋಡಿ ಇನ್ನೊಂದ್ ಸೈಡ್ ಬೆಂದಿದೆ. ಮತ್ತೆ ಈ ಕಡೆ ತೀರಾಕೊಂಡು ಮತ್ತೆ ಈ ತರ ರೌಂಡ್ ಆಗಿ ಈ ತರ ಬೇಯಿಸ್ಕೊಳ್ಳೋಣ. ಇಲ್ಲೆಲ್ಲ ಹಂಚಲೆಲ್ಲ ನೋಡಿ ಎಲ್ಲ ಕಡೆ ಚೆನ್ನಾಗಿ ಬೆಂದಿದೆ. ಈಗ ಇದನ್ನ ಪ್ಲೇಟ್ಗೆ ಹಾಕೊಳ್ಳೋಣ. ನೋಡಿ ಬಿಸಿ ಬಿಸಿ ಮಸಾಲಾ ರಾಗಿ ರೊಟ್ಟಿ ರೆಡಿ ಆಗಿದೆ. ಇದಕ್ಕೆ ಕಾಂಬಿನೇಷನ್ ಪನ್ನೀರ್ ಗ್ರೇವಿ.